ಬಂಧುಗಳೇ ನಮಸ್ಕಾರ. ನಿಮಗೆಲ್ಲ ನಮ್ಮ ಪ್ರಶ್ನೆಗೊಂದು ಪುಸ್ತಕದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಷ್ಟೋ ದಿನ ನಾನಾ ಕಾರಣಗಳಿಂದ ನಾನು ಕಾರ್ಯಕ್ರಮವನ್ನು ಮುಂದುವರಿಸಲಾಗಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ನಮ್ಮೆಲ್ಲ ವೀಕ್ಷಕರು ಮತ್ತು ನಮ್ಮೆಲ್ಲ ಸಬ್ಸ್ಕ್ರೈಬರ್ ಹತ್ರ ಕ್ಷಮೆ ಕೇಳ್ತೀನಿ. ಕಾರಣ ಯಾಕೆ ಅಂದರೆ ಒಂದು ಪುಸ್ತಕನ ಬರೆಯುವ ಇದರಲ್ಲಿದ್ವಿ, ಹಾಗಾಗಿ ಅದರದ್ದೆಲ್ಲ ಮುಕ್ತಾಯ ಆಗಿ ಈಗ ಪ್ರಿಂಟಿಗೆ ಕಳಿಸಿದ್ದೀವಿ. ಆ ದೃಷ್ಟಿಯಿಂದ ನನ್ನ ಎಲ್ಲ ಕಾರ್ಯಕ್ರಮಗಳು ಸ್ಥಗಿತಗೊಂಡಿದ್ದು. ಇಲ್ಲಿಂದ ಇತ್ತಲಾಗೆ ಆ್ಯಸ್ ಇಟ್ ಈಸ್ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಿತ್ತು ಆ ರೀತಿ ಪ್ರತಿ ನಿಮಗೆ ಭಾನುವಾರ ಬೆಳಗ್ಗೆ ಉತ್ತರ ಇರುತ್ತೆ, ಏನೋ ಪ್ರಶ್ನೆ ಕೇಳ್ತೀವಿ. ಅದೇ ರೀತಿ ಶನಿವಾರ ನಿಮಗೆ ಉತ್ತರ. ಪ್ರತಿ ಥರ ನಮ್ಮದೇನು ಮಾಮೂಲಿ ಇತ್ತು ಈ ಹಿಂದೆ ಅದೇ ಥರನೇ ನಡ್ಕೊಂಡು ಬರುತ್ತೆ. ಈ ಹಿಂದೆ ನಾನು ನಿಮಗೆ 51, 52, 53, 54 ಪ್ರಶ್ನೆಗಳನ್ನು ಕೇಳಿದ್ದೇನೆ ವಾರದಲ್ಲಿ. ಅದರಲ್ಲಿ 51ನೇದಕ್ಕೆ ಸಿದ್ದರಾಮ ಚರಿತ್ರೆ ಅಂತ, 52ನೇದಕ್ಕೆ ಬಸವರಾಜ್ ನಾಗೋರ ನೋಡ ಬನ್ನಿ ಅಕ್ಕಿಗೂಡ ಅಂತ, ಅವ್ರದ್ದು ಇತ್ತೀಚೆಗಷ್ಟೇ ರಿಲೀಸ್ ಆಯ್ತು ಈ ಪುಸ್ತಕ. ಮತ್ತು ಜ್ಞಾನೇಂದ್ರಿಯಗಳು ಅಂತ ನಮ್ಮ ತಟ್ಟಂತ ಹೇಳಿ ಸೋಮೇಶ್ವರ ಸರ್ ಬರೆದಿರೋ ಅಂಥದ್ದು. ಮತ್ತು ಹೂವಿನಡಗಲಿ ತಾಲೂಕಿನ ದೇವಾಲಯಗಳು ಮತ್ತು ಶಾಸನ ಅಧ್ಯಯನ ನಾಗವೇಣಿ ಮೇಡಮ್ ಬರೆದಿರೋದು. ಈ 4 ಪುಸ್ತಕಗಳನ್ನು ನಾನು ನೀಡುತ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ 4 ಪ್ರಶ್ನೆಗಳನ್ನು ಸಹ ನಾನು ಕೇಳಿದ್ದೆ. ಆ 4 ಪ್ರಶ್ನೆಗಳನ್ನು ಈಗ ಒಂದೊಂದಾಗಿ ಯಾರೇ ವಿಜೇತರಾಗ್ತಾರೆ ಅಂತ ನಮ್ಮ ಗುಡ್ ಮೇಕಿಂಗ್ ಸ್ಟುಡಿಯೋ ಈ ಬಾಕ್ಸ್ನಲ್ಲಿ ಹಾಕಿದ್ದೀವಿ ಬರೆದು. ನೀವೇ ನೋಡ್ತಿರ್ಬೋದು, ಇದರೊಳಗಿದ್ದಾವೆ. ಈಗ ಯಾರು ಏನು ಅಂತ ಈಗ ನೋಡೋಣ. ಓಕೆ, ಈಗ ನೋಡಿ, ಮಹಾಕವಿ ರಾಘವನ್ ಕವಿ ರಚಿತ. ಈಗ ಇದಕ್ಕೆ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು, ಉಪಗ್ರಹಗಳನ್ನು ನಾವು ಯಾವ ಇದರಲ್ಲಿ ಏನು ಉದ್ಯಾನವನದಲ್ಲಿ ನಾವು ಇದು ಮಾಡಿದ್ವಿ ಅಂತ ಕೇಳಿದ್ವಿ. ಅದಕ್ಕೆ ಸರಿಯಾದ ಉತ್ತರ ಬಂದು ಕಾಜಿರಂಗ ಉದ್ಯಾನವನ, ಅದು ಅಸ್ಸಾಂನಲ್ಲಿದೆ. ಅದಕ್ಕೆ ಸರಿಯಾದ ಉತ್ತರ ನೀಡಿದವರು ರಾಜಶ್ರೀ 5504. ಕ್ಲಿಕ್ ಮಾಡಿದ್ರೆ ಇದಾಗುತ್ತೆ ಕಾಣುತ್ತೆ. ರಾಜಶ್ರೀ 5504 ಅವರಿಗೆ ಈ ಮಹಾಕವಿ ರಾಘವನ್ ಕವಿ ರಚಿತ ಸಿದ್ದರಾಮ ಚರಿತ್ರೆ ಪುಸ್ತಕ ಹೋಗುತ್ತೆ. ದಯಮಾಡಿ ನೀವು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ವಿಳಾಸವನ್ನು ಕಳಿಸಿ, ನಾವು ಅಂಚೆ ಮುಖಾಂತರ ನಿಮಗೆ ತಲುಪಿಸುತ್ತೇವೆ. ಹಾಗಾಗಿ ಈ ಪ್ರಶ್ನೆ 51ಕ್ಕೆ ವಿಜೇತರಾದ ನಿಮಗೆ ಧನ್ಯವಾದಗಳು. 52ಕ್ಕೆ ಬಸವರಾಜ ನಾಗರವರು ನೋಡ ಬನ್ನಿ ಅಕ್ಕಿಗೂಡ. ಈ ಪುಸ್ತಕಕ್ಕೆ ಸರಿಯಾದ ಪ್ರಶ್ನೆ ನಾನು ಕೇಳಿದ್ದೇನು ಅಂತಂದರೆ ನಿಮಗೆ 52ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ 600 ವಿಕೆಟನ್ನು ಪಡೆದಂತಹ ಯಾರು ಅಂತ. ಅದಕ್ಕೆ ಸ್ಟುಫರ್ಡ್ ಬ್ರಾಡ್ ಅಂತೇಳಿ ಅಂತ ಆ ವ್ಯಕ್ತಿ 600 ವಿಕೆಟ್ಗಳನ್ನು ಪಡೆದಿದ್ದಾರೆ. ಈ ಕೃತಿ ಯಾರಿಗೆ ಹೋಗುತ್ತೆ ನೋಡೋಣ. ಗೋವಿಂದಪ್ಪ ಟಿ 707. ಗೋವಿಂದಪ್ಪ ಟಿ ಅನ್ನೋವರಿಗೆ ನೋಡ ಬನ್ನಿ ಅಕ್ಕಿಗೂಡ ಪುಸ್ತಕ ವಿಜೇತರಾಗಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ನೋಡಿದ ತಕ್ಷಣ ದಯಮಾಡಿ ನಿಮ್ಮ ವಿಳಾಸವನ್ನು ಕಳಿಸಿಕೊಡಿ, ಅಂಚೆ ಮುಖಾಂತರ ನಾವು ನಿಮಗೆ ಪುಸ್ತಕವನ್ನು ತಲುಪಿಸುತ್ತೇವೆ. ಈಗ 53ನೇ ಪ್ರಶ್ನೆಗೆ ನಾವು ಕೇಳಿದ್ದದಕ್ಕೆ ಪುಸ್ತಕ ಕೊಡ್ತಿದ್ದು ಜ್ಞಾನೇಂದ್ರಿಯಗಳು. ಭಾಳ ಅದ್ಭುತವಾದ ಪುಸ್ತಕ. ನೀವು ತಟ್ಟಂತ ಹೇಳಿ ಅಂತ ಏನು ಕೇಳಿದ್ರೆ ಸೋಮನಾಥ್ ಸರ್ ಅವ್ರದ್ದು. ನಾವು 13ನೇ ನಮ್ಮ 53ನೇ ಪ್ರಶ್ನೆಗೆ ವಿಜೇತರನ್ನೆಲ್ಲ ಇಲ್ಲಿ ಬರೆದು ಹಾಕಿದ್ದೀವಿ. ಇದು ಯಾರಿಗೆ ಹೋಗುತ್ತೆ ಈಗ ನೋಡೋಣ. ಪ್ರಮೋದ್ 6325. ಪ್ರಮೋದ್ 6325 ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನೀವು ನೋಡಿದ ತಕ್ಷಣ ನಿಮ್ಮ ವಿಳಾಸವನ್ನು ನಮಗೆ ಕಳಿಸಿಕೊಡಿ, ಅಂಚೆ ಮುಖಾಂತರ ನಾವು ಈ ಪುಸ್ತಕವನ್ನು ನಿಮಗೆ ಕಳಿಸುತ್ತೇವೆ. ಈಗ ಪ್ರಶ್ನೆ 54ರನ್ನು ನೋಡಿ. ಈಗ 54ನೇ ಪ್ರಶ್ನೆ ನಮ್ಮ ನಾಗವೇಣಿ ಮೇಡಮ್ ಅವರು ಬರೆದಿರೋಂಥ ಪುಸ್ತಕ. ಅದ್ಭುತವಾಗಿದೆ. ಇತಿಹಾಸರಿಗೆ ತಜ್ಞರಿಗಂತಲೂ ಬಹಳ ಅಚ್ಚುಮೆಚ್ಚಾದ ಪುಸ್ತಕ ಆಗುತ್ತೆ. ಇದಕ್ಕೆ ವಿಜೇತರನ್ನು ಇದರೊಳಗೆ ಹಾಕಿದ್ದೀವಿ. ನೋಡೋಣ ಯಾರು ವಿಜೇತರಾಗ್ತಾರೆ ಇದರಲ್ಲಿ ಅಂತ. ಸಚಿನ್ ಸಚಿ 6484. ಸಚಿನ್ ಸಚಿ 6484. ಸಚಿನ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ದಯಮಾಡಿ ನೀವು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ಟು ಈ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಅಲ್ಲಿಗೆ ಇಷ್ಟು ಜನ ವಿಜೇತರಾದರು. ಈಗ ಈ 4 ಪುಸ್ತಕಗಳನ್ನು ನಾವು ನಿಮಗೆ ಅಂಚೆ ಮುಖಾಂತರ ಕಳಿಸಿಕೊಡುತ್ತಿದ್ದೇವೆ. ದಯಮಾಡಿ ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದರೆ ವಿಜೇತರಾದವರಿಗೆ ವಿಳಾಸವನ್ನು ತಿಳಿಸಿಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ. ಎಷ್ಟೋ ಜನಗಳು ನಮಗೆ ವಿಳಾಸ ಕಳಿಸಿಲ್ಲ. ಇನ್ನೂ ಹಲವಾರು ಪುಸ್ತಕಗಳು ನಮ್ಮ ಹತ್ರನೇ ಇದ್ದಾವೆ. ಹಾಗಾಗೋದು ಬೇಡ.
ವಿಳಾಸ ಕಳಿಸಿ ನೀವು ಕಳಿಸಿಕೊಡಿ. ಎಂದಿನಂತೆ ನಿಮ್ಮ ಸಹಕಾರ ಇರಲಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.